ಒಂದು ಮನೆಗೆ ಎಂ ಧರ್ಮರಾಜ ಹೋಗ್ಬಿಟ್ಟು ಆ ಮನೆಯಲ್ಲಿರೋ ಒಂದು ಅಮ್ಮನ್ನ ಕರೀತಾನಂತೆ. ಬಾಮ್ಮ, ಟೈಮ್ ಆಯಿತು ನಿಂದು, ಅದಕ್ಕೆ ಕರ್ಕೊಂಡೋಗಕ್ಕೆ ನಾನು ಬಂದಿದ್ದೀನಿ ಅಂತ. ಆ ಅಮ್ಮ ಹೇಳ್ತಾಳಂತೆ, ಇಲ್ಲ ಸ್ವಾಮಿ, ಮಕ್ಕಳು ಮಲ್ಗವ್ರೆ, ಅವ್ರಿಗೊಂದು ವಾರಕ್ಕಾಗೋಷ್ಟು ಅಡುಗೆ ಮಾಡಿಕ್ಬಿಟ್ಟು ಆಮೇಲೆ ಬಂದು ಒಂದು 6 ತಿಂಗಳಿಗಾಗೋಷ್ಟು ರೇಷನ್ ರೆಡಿ ಮಾಡಿಬಿಟ್ಟು ಬಂದ್ಬಿಡ್ತೀನಿ. ಅಷ್ಟೊತ್ತಿಗೆ ಈ ಮುಸ್ರೆಗಳೆಲ್ಲ ಇದ್ದಾವೆ ಮನೆಯಲ್ಲಿ, ತೊಳೆದ್ಬಿಡು, ನಾನು ಎಲ್ಲ ರೆಡಿ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳ್ತಾಳಂತೆ. ಆವಾಗ ನಾನು ಆಚೆನೇ ಇರ್ತೀನಮ್ಮ, ನೀನು ಬಂದ್ಬಿಡು ಅಂತ ಹೇಳ್ತಾನಂತೆ. ಸರಿ, ಆಚೆನೇ ಇರಿ, ಎಲ್ಲ ಮುಸ್ರೆ ಎಲ್ಲ ತೊಳೆದ್ಬಿಟ್ಟು ಒಂದು ವಾರಕ್ಕಾಗೋಷ್ಟು ರೇಷನ್ನ ರೆಡಿ ಮಾಡಿಬಿಟ್ಟು ಒಂದು 6 ತಿಂಗಳು ರೇಷನ್ ರೆಡಿ ಮಾಡಿಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳ್ತಾಳಂತೆ. ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಎಂ ಧರ್ಮರಾಜ ಅವ್ರ ಅಮ್ಮನ ಕೇಳ್ತಾನಂತೆ, ಅಮ್ಮ, ಒಂದು ಮನೆಗೆ ಹೋಗಿದ್ದೆ, ನನ್ನ ಕೆಲಸ ಈ ಥರ ಅಲ್ವಾ, ನನಗೂ ನೋವಾಯಿತು, ಹಿಂಗಾಯ್ತು, ಏನಮ್ಮ ಮಾಡೋದು ಅಂದರೆ, ಅದಕ್ಕೇನಪ್ಪ, ಕಣ್ಣಿಗೆ ಕಾಣದೆ ದೇವ್ರಿಗಿಂತ ಕಾಣಿಸೋ ದೇವರೇ ದೊಡ್ಡದು ಅಂತ ಹೇಳ್ತಾರಂತೆ. ಅದೇ ಅಮ್ಮ.